ಇದು ನೋಡಿ ಈ ತರ ಸಿಪ್ಪೆ ಬಿಟ್ಕೋಬೇಕು. ಇಲ್ಲಿ ನೋಡಿ ಸಿಪ್ಪೆ. ಒಟ್ನಲ್ಲಿ ಗೋಧಿ ನುಚ್ಚಾಗ್ಬೇಕು. ಈ ಹಾಲ್ ಬಿಟ್ಕೊಳ್ಳುತ್ತೆ, ಈ ಗಂಜಿ ತರ ಹಾಲ್ ಬಿಟ್ಕೊಳ್ಳುತ್ತೆ ಇದು. ಇದು ಹುಗ್ಗಿ ಊಟ ಅಂತೀವಿ. ಹುಗ್ಗಿ ಊಟ ಹಾಕ್ಲೇಬೇಕು ಮದುವೆಗೆ ಅಲ್ಲಿ. ಅದೇ ಹುಗ್ಗಿ ಊಟ ತೋರಿಸ್ತಿರೋದು ಇವತ್ತು. ಬಹಳ ಇಂಪಾರ್ಟೆಂಟ್ ಇದು ಪ್ರೊಸೆಸ್. ಹೌದು ಸರ್. ಇವಾಗ ಫುಲ್ ಹುಗ್ಗಿ ಕನ್ಸಿಸ್ಟೆನ್ಸಿನೇ ಚೇಂಜ್ ಆಗ್ಬಿಡುತ್ತೆ ಸರ್. ಹೌದಾ? ಗೇಮ್ ಚೇಂಜರ್ ಗೋಧಿ ಹುಗ್ಗಿಗೆ. ಕದರ ಮಂಡಲಿಗೆ ಗೋಧಿ ಹುಗ್ಗಿ ರೆಡಿ ಸರ್. ನೋಡ್ರಿ, ಸ್ಪೂನೇ ಭಾಳ ಅನ್ಸದೆ. ನೀವು ಸುರ್ಕೊಂಡು ಹಿಂಗ ಸ್ವಲ್ಪ ಅಂತ ಹೇಳ್ಕೊಬೇಕು. ನಮಸ್ಕಾರ ವಿಶ್ವಬಂಧುಗಳೇ. ಕಾಮ್ ಡೌನ್ ಕೆಫೆ ಸಹಕಾರನಗರ ಹತ್ರ ಉತ್ತರ ಕರ್ನಾಟಕದ ಮದುವೆಗೆ ನಾವು ಹೋದರೆ ಅಲ್ಲಿ ಒಂದು ಪರಂಪರೆ ಇದೆ, ಒಂದು ಸಂಪ್ರದಾಯ ಅನ್ಬೋದು. ಉತ್ತರ ಕರ್ನಾಟಕದ ಮದುವೆಗಳು ನೀವು ಹೋಗಿದ್ರೆ ಗೊತ್ತಾಗ್ತದೆ. ಹುಗ್ಗಿ ಊಟ ಹಾಕ್ಸ್ರಿ ಅಂತಾರೆ. ಹುಗ್ಗಿ ಊಟ ಅಂದ್ರೆ ಒಂದು ಶುಭ ಸಂಕೇತ. ಮದುವೆ ಅಂದ್ರೆ ಹುಗ್ಗಿ ಊಟ ಇರ್ಬೇಕ್ರಿ. ಸೊ ಹಾಗಾದರೆ ಕದರ ಮಂಡಲ್ಗಿ ಸರೋಜಮ್ಮವರು ಮತ್ತು ಅವ್ರ ಮಗಳು ಸುಷ್ಮಾ ಪ್ರಭುವರ ಮಿಸಸ್. ಸೊ ಅಲ್ಲಿಗೆ ಬಂದಿದ್ದೀವಿ ಯಾಕಂದರೆ ಅವರ ಕದರ ಮಂಡಲಿಗೆಯ ಹಳ್ಳಿ ಶೈಲಿಯ ಮದುವೆ ಮನೆ ಶೈಲಿಯ ಹುಗ್ಗಿ, ಗೋಧಿ ಹುಗ್ಗಿ. ಬನ್ನಿ ನೋಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಸುಷ್ಮಾ ಮೇಡಮು, ಅವರಮ್ಮ ಸರೋಜಮ್ಮ ಅವರು ಕದರ ಮಂಡಲಿಗೆ ಪರಂಪರೆ. ಅದೇ ಹೇಳಿದೆ ವೀಕ್ಷಕರಿಗೆ, ಮದುವೆ ಮನೆ ಅಂದರೆ ಹುಗ್ಗಿ ಊಟ ಇರಲೇಬೇಕಂತ ನಮ್ಮ ಅಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ. ಸರ್ ಇವತ್ತು ನಾವು ಗೋಧಿ ಹುಗ್ಗಿ ಏನ್ ಮಾಡ್ತಿದೀವಲ್ಲ, ನಮಗೆ ಅದು ಬಾಲ್ಯದ ನೆನಪು ಸರ್. ಯಾವ ಮದ್ವೆಗೆ ಹೋದ್ರು, ಯಾವ ಫಂಕ್ಷನ್ಗೆ ಹೋದ್ರು ಊರ್ ಕಡೆ ಗೋಧಿ ಹುಗ್ಗಿ. ಹೌದು, ನಮ್ಮ ಅಜ್ಜಿ ಮಾಡ್ತಾರೆ ಮನೇಲಿ. ನಮ್ಮ ಅಜ್ಜಿ ಪುಟ್ಟಮ್ಮ ಅಂತ. ಪುಟ್ಟಮ್ಮ ನಾವು ಇವಾಗ್ಲೂ ಒನ್ಕೆ ಓಬವ್ವ ಇದ್ದಂಗೆ ಇದೆ ನಮ್ಮ ಅಜ್ಜಿ. ಒಂದ್ ಕೈ ಅಲ್ಲ, ಪುಟ್ಟಮ್ಮನ ಮಕ್ಕಳು. ಪುಟ್ಟಮ್ಮನ ಮಕ್ಕಳು, ಹೌದು. ನಮ್ಮ ಅಜ್ಜಿಗೆ ಒಂದು ಕೈ ಒಂದು ಕಾಲು ಫುಲ್ ಫ್ರಾಕ್ಚರ್ ಆಗಿದೆ. ಅದ್ರಲ್ಲೇನೆ ಇವಾಗ್ಲೂ ಕೆಲವೊಂದ್ಸರಿ ಎಲ್ಲ ಕೈಯಲ್ಲೇ ರುಬ್ಬೋದು, ಕೈಯಲ್ಲೇ ಕುಟ್ಟೋದು ಎಲ್ಲ ಮಾಡೋದು. ಅವ್ರ ರೆಸಿಪಿ ಇದು. ಹೌದು ಸರ್, ಅವ್ರ ರೆಸಿಪಿ ಇದು. ಬಟ್ ನಾವು ಈ ನಮ್ಮ ಹೊಟ್ಟೆಗೆ ಹೆಂಗ್ ವರ್ಕೌಟ್ ಆಗುತ್ತೋ ಆ ತರ ಅಡಾಪ್ಟ್ ಮಾಡ್ಕೊಂಡಿದೀವಿ ಸರ್. ಸರ್ ಆಕ್ಚುಲಿ ಹಳ್ಳಿಲಿ ಅದು ಗೋಧಿಗೆ ನೀರ್ ಮಿಕ್ಸ್ ಮಾಡಿ ಸ್ವಲ್ಪ ಚಿಮ್ಕಿಸಿ ಅದು ಸ್ವಲ್ಪ ನೆನೆಯುತ್ತಲ್ಲ, ಅದನ್ನ ಒರಳಿಗೆ ಹಾಕಿ ಒಣಕೆಯಲ್ಲಿ ಕುಟ್ಟಿ ಆಮೇಲೆ ಅದನ್ನ ಮರದಲ್ಲಿ ಕೇರ್ಬಿಟ್ಟು ತೌಡ್ ತೆಗಿತಾರೆ. ತೌಡ್ ಅಂದ್ರೆ ಹೊಟ್ಟಲು. ಹೊಟ್ಟು ಹೊಟ್ಟಿಗೆ ತೌಡಂತೀವಿ. ಅದೇ ನೋಡೋ ಭಾಗ್ಯ ಸಿಕ್ಬಿಡ್ತು ನಮಗೆ. ನೀವು ತೌಡ್ ಅಂದಷ್ಟು ನಮ್ಗೆ ನೆನಪಾತು ನಮ್ಮ ಬಾಲ್ಯ. ಎಕ್ಸಾಮ್ನಾಗೆ ಏನು ಬೇಕಾದ್ರು ಬರೀತಾರಲ್ಲ, ಅಲ್ಲಿ ತೌಡ್ ಕುಟ್ಟೋದು ಅಂತಾರೆ. ತೌಡ್ ಕುಟ್ಟೋದು ಏನು ಬರೆದು ಬಂದಿದ್ರೆ ತೌಡ್ ಕುಟ್ಟು ಬಂದೆ. ಸೊ ಅದೇ ತೌಡ್ ಕಟ್ಟೋ ಒಂದು ಗೋಧಿ ಹುಗ್ಗಿ ನೋಡ್ಬಿಡಂತೆ. ಬರೀ ಅಮ್ಮ ಮಗಳು ಶುರು ಮಾಡ್ಕೊಂಬಿಡಿ. ಈ ಗೋಧಿ ಹುಗ್ಗಿ ನಿಮ್ಮ ಹೋಟ್ಲೇ ಆರಿಸ್ಕೊಳ್ಳಿ ಅಂತ ಹೇಳಿದೆ ನಾನು. ಹೌದು ಸರ್. ಸರ್ ನಮ್ಮ ಕದ್ರ ಮಂಡಳಿಗೆಯಲ್ಲಿ ಯಾವುದೇ ಹಬ್ಬಕ್ಕೆ ಹೋದ್ರು ಅಥವಾ ಯಾರ ಮನೆಯಲ್ಲಿ ಮದ್ವೆ ಏನೇ ಒಂದು ಚಿಕ್ಕ ಫಂಕ್ಷನ್ ಇದ್ರೂನು ಗೋಧಿ ಹುಗ್ಗಿ ಯಾವಾಗ್ಲೂ. ಹೌದು, ನಾನ್ ಕದ್ರ ಮಂಡಳಿಗೆ ನೆನಪಿದೆ, ನಾನು ಕದ್ರ ಮಂಡಳಿಗೆ ಹೇಳ್ತೀನಿ ಸರ್. ನನ್ನ ಚೈಲ್ಡ್ಹುಡ್ ಅದು. ಸೊ ಅಂತ ಒಂದು ಹುಗ್ಗಿ ಇವತ್ತು ನಮ್ಮ ಚಾನಲ್ ಸಿಗ್ತಾ ಇದೆ. ಹೌದು ಸರ್. ಎಷ್ಟು ಅಳತೆಗೆ ನೋಡ್ತಾ ಇದೀವಿ ಸರ್? ನಾವಿವತ್ತು 1 kg ಅಷ್ಟು ಗೋಧಿನ ಹುಗ್ಗಿ ಮಾಡ್ತಾ ಇದೀವಿ. 1 kg 1 kg ಗೋಧಿನ 2 ರಿಂದ 3 ಗಂಟೆ ನೆನೆ ಹಾಕೋಬೇಕಾಗತ್ತೆ. ಹೌದು ಸರ್. ಅದಾದ್ಮೇಲೆ ಅದಕ್ಕೆ 1.5 kg ಅಷ್ಟು ಬೆಲ್ಲ ತಗೊಂಡಿದೀವಿ. ಇನ್ನ ಅದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಏಲಕ್ಕಿ ಪುಡಿ. ಇದೊಂದು 4 ರಿಂದ 5 ಏಲಕ್ಕಿ ಪುಡಿ ಮಾಡ್ಕೊಂಡಿದೀವಿ. ಆಮೇಲೆ ಇದು ಆಪ್ಷನಲ್ ಲವಂಗದ ಪುಡಿ ಒಂದು 4-5 ಪುಡಿ ಮಾಡ್ಕೊಂಡಿದೀವಿ ನಾವಿಲ್ಲಿ. ಈಗ ಇದರದ್ದು ಪ್ರಾಸೆಸ್ ಏನು ಅಂದ್ರೆ, ಇದನ್ನ ನೆನೆ ಹಾಕಿದ್ದಾರೆ ಸರ್. ಇದನ್ನ ನೆನೆ ಹಾಕ್ಬಿಟ್ಟಿದೀವಿ ನಾವಾಗ್ಲೇ, ವಿಡಿಯೋಗೆ ಬೇಗ ಆಗ್ಲಿ ಅಂತ, ರೆಡಿ ಇರ್ಲಿ ಅಂತ. ಇವಾಗ ಇದನ್ನ ನಾವು ಗ್ರೈಂಡರ್ಗೆ ಹಾಕೋತೀವಿ. ಊರ್ ಕಡೆ ಏನ್ ಮಾಡ್ತಾರಂದ್ರೆ ಇದನ್ನ ಸಿಪ್ಪೆ ತೆಗೆಯೋದು ಕುಟ್ಕೋತಾರೆ, ನೀರ್ ಚುಮ್ಕಿಸ್ಬಿಟ್ಟು ಕುಟ್ಕೋತಾರೆ. ನಾವ್ ಇದನ್ನ ಹೋಟೆಲ್ ಹೆಂಗ್ ಬೇಕೋ ಹಂಗ ಅಡಾಪ್ಟ್ ಮಾಡ್ಕೊಂಡಿದೀವಿ. ಸೊ ಇದು ಇವಾಗ ಗ್ರೈಂಡರ್ಗೆ ಹೋಗುತ್ತೆ. ಹಾ ಸರ್, ಅದೇ. ಹೌದು ಸರ್. ಓಕೆ, ಇದನ್ನ ನೀವು ಆಕ್ಚುಲಿ ಅಮ್ಮ ಕೇಳ್ಬೇಕು, ನಿಮಗೆ ಕೇಳ್ಬೇಕು ಅಂದ್ರೆ ಇದು ಯಾರು ಎಲ್ಲಿಂದ ಕಲ್ತ್ರಿ? ನಮ್ಮಮ್ಮ ಪುಟ್ಟಜ್ಜಿ ನೋಡ್ರಿ, ಅಮ್ಮನಿಂದಾನೇ ಕಲ್ತಿರೋದು. ಸೊ ಇದು ಅಷ್ಟು ಹಳೆಯ ಕಾಲದ ರೆಸಿಪಿ. ನೆನೆಸಿದ ಗೋಧಿ ಇವಾಗ ಗ್ರೈಂಡರ್ಗೆ ಹಾಕಿದ್ದೀನಿ. ಸೊ ಗ್ರೈಂಡರಲ್ಲಿ ಒಂದು 5 ಮಿನಿಟ್ಸು ಇದನ್ನು ಗ್ರೈಂಡ್ ಮಾಡ್ತೀವಿ. ಗ್ರೈಂಡ್ ಮಾಡಿದ್ಮೇಲೆ ಅದು ಮೇಲ್ಗಡೆ ಸಿಪ್ಪೆ ತೌಡು ಅಂತೀವಿ, ಅದು ಬಿಟ್ಕೊಳ್ಳುತ್ತೆ. ಅದು ಬಿಟ್ಕೊಂಡಾದ್ಮೇಲೆ ಇದನ್ನು ಮತ್ತೆ ವಾಪಸ್ ತೆಗೆದು ಕ್ಲೀನಾಗಿ ತೊಳೆದು ಆಮೇಲೆ ಮತ್ತೆ ರುಬ್ಬಕ್ಕೆ ಹಾಕ್ತೀವಿ. ಒಂದು 5 ಮಿನಿಟ್ಸ್ ಈ ಥರ ರುಬ್ಬಿದ್ರೆ ನೋಡಿ ಸಿಪ್ಪೆ ಬಿಟ್ಕೊಳ್ಳುತ್ತೆ.
ಇದನ್ನ ಹಳ್ಳಿಲಿ ಕುಟ್ತಾರೆ, ಬಟ್ ನಮಗೆ ಇಲ್ಲಿ ಕುಟ್ಟೋ ಪ್ರಾವಿಷನ್ ಇಲ್ಲದೆ ಇರೋದ್ರಿಂದ ಇದನ್ನ ನಾವು ಸಿಪ್ಪೆ ಬಿಟ್ಕೊಳ್ಳೋದಕ್ಕೆ ಈ ತರ ನಮ್ಮ ಓನ ಮಾಡ್ಕೊಂಡಿರೋದು ಇದಷ್ಟೇ. ಸರ್ ನಾವ್ ಇವಾಗ ಗ್ರೈಂಡರ್ ಹಾಕೊಂಡ್ವಿ ಅಲ್ಲ, ಗ್ರೈಂಡರ್ ಹಾಕೊಂಡು 5 ನಿಮಿಷ ಆಗಿದೆ. ಇದು ನೋಡಿ ಈ ತರ ಸಿಪ್ಪೆ ಬಿಟ್ಕೋಬೇಕು. ಈಗ ಸಿಪ್ಪೆ ಬಿಟ್ಕೊಂಡಾದ್ಮೇಲೆ ಇದನ್ನ ತೆಗೆದ್ಬಿಟ್ಟು ತೊಳೆಯೋ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀವಿ ಇದ್ರದ್ದು. ಇದನ್ನ ಇವಾಗ ನಾವು ಈ ಗ್ರೈಂಡರ್ ಅಲ್ಲಿ ಏನ್ ಸಿಪ್ಪೆ ಬಿಟ್ಕೋತಾ ಇತ್ತಲ್ಲ, ಇದನ್ನ ನೀರ್ ಹಾಕಿ ಹಿಂಗ್ ತೊಳ್ಕೊಂಡು ಬಸಿತೀವಿ. ಇದನ್ನ ಇಲ್ಲಿ ನೋಡಿ ಸಿಪ್ಪೆ ಫುಲ್ ಸಿಪ್ಪೆ ಹೋಗೋವರೆಗೂ ತೊಳ್ಕೊಬೇಕಾಗತ್ತೆ. ಇವಾಗ ಏನೇನ್ ಹಾಕಿದ್ವಿ ಎಲ್ಲ ಇದೇ ಪ್ರಾಸೆಸ್ ಅಲ್ಲಿ ತೊಳ್ಕೊಂಡ್ಬಿಟ್ಟು ಸಿಪ್ಪೆ ತಕೊಂಡ್ಬಿಡ್ತೀವಿ. ಅದು ಸರ್ ಇದು ತೊಳೆದಾಗಿರೋ ಗೋಧಿನೇನಿದೆ ಇದನ್ನ ನಾವು ಮತ್ತೆ ಗ್ರೈಂಡರ್ಗೆ ಹಾಕೋತೀವಿ. ಇದು ನುಚ್ಚಾಗಿ ರುಬ್ಬೇಕು. ಒಂದು 15-20 ನಿಮಿಷ ರುಬ್ಕೋತೀವಿ. ಒಟ್ನಲ್ಲಿ ಗೋಧಿ ನುಚ್ಚಾಗ್ಬೇಕು. ನುಚ್ಚು ತರ ಆಗೋವರೆಗೂ ರುಬ್ಕೊಂಡು ನೆಕ್ಸ್ಟ್ ಪ್ರಾಸೆಸ್ ನೋಡೋಣ. ಓಕೆ ಓಕೆ ಆಯ್ತು ಸರ್, 15 ನಿಮಿಷ ಆಯ್ತು ಗ್ರೈಂಡಿಂಗ್ ಹಾಕೊಂಡು ನಾವು. ಇವಾಗ ಇದನ್ನ ಏನ್ ರುಬ್ಬಿದಾಗಿದೆ ಇದನ್ನ ತಕ್ಕೊಳ್ಳೋಣ. ಸರ್ ಇವಾಗ ನೀವು ನೋಡ್ಬೋದು, ಅದ್ ನೋಡಿ ಎಷ್ಟು ಸ್ಟಿಕ್ಕಿ ಇದೆ. ಹೌದು, ಈ ಹಂತಕ್ಕೆ ತಕೊಂಡ್ಬಿಡೋದಾ? ಈ ಹಂತಕ್ಕೆ ತಕೊಂಡ್ಬಿಡ್ಬೇಕು. ಇಷ್ಟೇ ಆಗ್ಬೇಕದು. ಹೌದು ನೋಡ್ರಿ, ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಹುಕ್ ಹಿಂಗೆ ಇರ್ತದೆ. ಹೌದು ಸರ್. ಇದೇನ್ ಗ್ರೈಂಡರ್ ಇಂದ ರುಬ್ಬಿಟ್ಟು ತೆಗೆದ್ವಿ ಅಲ್ಲ ಸರ್, ಇದಕ್ಕೆ ನೀರ್ ಹಾಕೊಂಡಿದೀವಿ. ಈ ನೀರ್ ಹಾಕೊಂಡ್ಮೇಲೆ ಏನ್ ಮಾಡ್ಬೇಕಂದ್ರೆ ಇದನ್ನ ಒಂದು 3-4 ಸರಿ ತೊಳ್ಕೊಬೇಕು. ಏನ್ ತೊಳ್ಕೊಬೇಕು ಅಂದ್ರೆ ಇದು ಈ ಹಾಲ್ ಬಿಟ್ಕೊಳುತ್ತೆ, ಈ ಗಂಜಿ ತರ ಹಾಲ್ ಬಿಟ್ಕೊಳುತ್ತೆ ಇದು. ಇದನ್ನ ನಾವು ಗೋಧಿ ಹುಗ್ಗಿ ಆಗಿ ಪ್ರಾಸೆಸ್ ಎಂಡ್ ಮಾಡ್ತಾ ಅದಕ್ಕೆ ಹಾಕೋತೀವಿ. ಇಲ್ಲ ಸರ್, ಇದನ್ನ ತೊಳ್ಕೊಳ್ಳೋ ಮಟ್ಟಕ್ಕೆ ಎಷ್ಟ್ ಬೇಕೋ ಅಷ್ಟ್ ಹಾಕೊಳ್ಳೋದು. ಇದ್ರ ಪ್ರಮಾಣ ಇಂಪಾರ್ಟೆಂಟ್ ಅಲ್ಲ. ನಾವ್ ಯಾವಾಗ ಹುಗ್ಗಿ ಮಾಡ್ಕೊಳಕ್ ನೀರ್ ಹಾಕೋತೀವಿ ಅದು ಇಂಪಾರ್ಟೆಂಟ್. ಇದು ಜಸ್ಟ್ ಅದು ಮುಳುಗೋ ಅಷ್ಟ್ ಹಾಕೊಂಡ್ಬಿಟ್ಟು ಯೂಸ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಇನ್ ನೋಡಿ ಸರ್, ಹಿಂಗೆ ಉಳ್ಕೊಳ್ಳೋದು. ಇದು ಸೋಸ್ಕೊಂಡ್ಬಿಡೋದು ಈಗ. ಹಾ, ಸೋಸ್ಕೊಂಡ್ಬಿಡೋದು ಸರ್. ಆಮೇಲೆ ಉಳಿದಿರೋದನ್ನ ಸೋಸ್ಕೊಂಡು ಇದು ಮತ್ತೆ ನೀರು ಹಾಕೊಳ್ಳೋದು. ಮೂರು ಸರಿ ತೊಳ್ಕೊತಾರೆ. ಎಷ್ಟು ತೊಳಿಬೇಕ್ರಿ ಇದು? ಸರ್ 3 ಟೈಮ್ಸ್ ತೊಳಿಬೇಕು. 3 ಟೈಮ್ಸ್. 3 ಟೈಮ್ಸ್ ತೊಳೆದ್ರೆ ಈ ಹಾಲೆಲ್ಲ ಬಿಟ್ಕೊಳ್ಳುತ್ತಲ್ಲ, ಅವಾಗ ಇದು ಗಂಟಾಗಲ್ಲ. ಇಲ್ಲ ಇದು ಅದಿತ್ತು ಅಂದ್ರೆ ಹಾಲು ಇದು ಗಂಟಾಗ್ಬಿಡುತ್ತೆ. ಅಂದ್ರೆ ಇದು ಹಾಲು ಯೂಸ್ ಇಲ್ಲ ನಿಮಗೆ ನೆಕ್ಸ್ಟ್? ಅದೇ ಇಂಪಾರ್ಟೆಂಟ್ ಸರ್. ಆ ಗೋಧಿ ಕನ್ಸಿಸ್ಟೆನ್ಸಿ, ಹುಗ್ಗಿ ಕನ್ಸಿಸ್ಟೆನ್ಸಿ ಇದರಿಂದಾನೇ ಬರೋದು. ಏನದು ಜಿಗಿ ತರ ಇದೆ ಅಲ್ಲ, ಆ ಜಿಗಿ ಪೂರ್ತಿ ಹೋಗ್ಬೇಕು. ಅದಕ್ಕೆ ನಾರ್ ತರ ಕಾಣ್ತದೆ. ನಾರ್ ತರ ಇದೆ, ಅದು ಹೋಗ್ಬೇಕು. ಅದು ಹೋಗೋವರೆಗೂ ತೊಳ್ಕೊಬೇಕು. ನಾರಿನ ಅಂಶ ಇರಬಾರ್ದು ಅಷ್ಟೇ. 3ನೇ ಸರಿ ಅನ್ನೋದಕ್ಕೆ ನಾನು ಅದೊಂದು ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಬೇಕಾದ್ರೆ ಇನ್ನೊಂದ್ಸರಿ ತೊಳ್ಕೊಂಡ್ರು ಪರವಾಗಿಲ್ಲ, ಅದೊಂದು ಚೆಕ್ ಮಾಡ್ಬೇಕು. ನಮ್ಮೂರಲ್ಲಿ ಮಠ ಇದೆ ಸರ್. ಚೆನ್ನಾಗಿ. ಓ ನಮ್ಮ ಅಜ್ಜಿ ಹೋಗುವನೆ ನಮ್ಮ ಅಜ್ಜಿ. ಸರ್ ಇದು 3 ಸರಿ ತೊಳಿಬೇಕಂದ್ವಲ್ಲ ಸರ್. ಇವಾಗ ನೋಡಿ ಫಸ್ಟ್ ಹೇಗೆ ನಾರ್ ಇತ್ತದು, ಇವಾಗ ಅದಿಲ್ಲ ನೋಡಿ, ಬಿಡಿ ಬಿಡಿ ಆಗಿದೆ. ಇಲ್ಲಿವರೆಗೂ ತೊಳ್ಕೊಬೇಕಾಗತ್ತೆ. ಹಾಲೆಲ್ಲ ಹೊರಟೋಗಿದೆ. ಇಲ್ಲಿ ತಕೊಂಡಿದೀವಿ ಹಾಲು. ಇದು ಬೇಕಾಗತ್ತೆ ನೆಕ್ಸ್ಟ್. ಮೇನ್ ಇದೇ ಕನ್ಸಿಸ್ಟೆನ್ಸಿ ಕೊಡೋದು. ನೆಕ್ಸ್ಟ್ ಪ್ರೊಸೆಸ್ ಸರ್ ಇದು ಇವಾಗ ಏನು ಈ ನುಚ್ಚು ತರ ಇದಾಗಿದೆ, ನಾರೆಲ್ಲ ಬಿಟ್ಕೊಂಡ್ಮೇಲೆ ಇದನ್ನ ನಾವು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತೀವಿ. 1:4 ಪ್ರಮಾಣ ನೀರ್ ತಗೋಬೇಕಾಗತ್ತೆ. ಇವಾಗ ನಾವು 1 kg ಇದು ತಗೊಂಡಿದೀವಲ್ಲ, 4 ಲೀಟರ್ ನೀರ್ ತಗೊಂಡಿದೀವಿ ಸರ್. ಈ ಹಾಲು ಕೊನೆಗೆ ಪಾಯಸ ಯಾವಾಗ ಆಗ್ತಾ ಇದೆ ಅನ್ನೋ, ಪಾಯಸ ಯಾವಾಗ ಆಗ್ತಿವಲ್ಲ, ಬೆಲ್ಲ ಹಾಕ್ಬಿಟ್ಟು ಪಾಯಸ ಆಗ್ತಾ ಇದೆ ಅನ್ನೋತ್ತಿಗೆ ಒಂದು ಕನ್ಸಿಸ್ಟೆನ್ಸಿ ತರೋದಕ್ಕೆ ಇದು ಯೂಸ್ ಮಾಡ್ತೀವಿ. ಎಷ್ಟು ಕೆಜಿಗೆ ಎಷ್ಟು ವಾಟರ್ ಅಮ್ಮ ಇದು? ಸರ್ ಇದು 1 kg ಗೋಧಿ ತಗೊಂಡಿದೀವಲ್ಲ, 4 ಲೀಟರ್ ಅಷ್ಟು ನೀರ್ ತಗೊಂಡಿದೀವಿ ಸರ್. 4 ಲೀಟರ್ ನೀರು. ಸರ್ ಇವಾಗ ಏನ್ ಕುದಿಯೋದಕ್ಕೆ ನೀರ್ ಹಾಕೊಂಡಿದ್ವಿ ಅಲ್ಲ, ಇದಕ್ಕೆ ನಾವೊಂದು 3-4 ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದೀವಿ. ಯಾಕಂದ್ರೆ ಅದು ಗಂಟಾಗಬಾರ್ದು ಬೇಯುವಾಗ ಅಂತ. ಸರ್ ಒಂದು ಕುದಿ ಬಂದಿದೆ ಅದು. ನಾನು ಈ ಸ್ಟೇಜ್ಗೆನೆ ಇದೇನು ಗೋಧಿ ಇದ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಬೇಯಿಸೋದಕ್ಕೆ ಹಾಕೋತಾ ಇದೀನಿ. ಇದು ಬಂದು ಸೇಮ್ ಎಲ್ಲ ಮದುವೆ ಮನೆ ಉತ್ತರ ಕರ್ನಾಟಕ ಆಗ್ತಾವಲ್ಲ, ಹಿಂಗೆ ಮಾಡೋದು ಅವ್ರು ಕೂಡ? ಹೌದು ಸರ್. ಉತ್ತರ ಕರ್ನಾಟಕ ಮದುವೆ ಮನೆಗಳಲ್ಲಿ ಇದು ಸರ್ವೇ ಸಾಮಾನ್ಯ, ಇದಿರಲೇಬೇಕು. ಅವ್ರು ಮೋಸ್ಟ್ಲಿ ಹೌದು, ಗೊತ್ತು. ದೊಡ್ಡ ಹಂಡೆ ಗಾತ್ರದ ದೊಡ್ಡ ಪ್ರಮಾಣದ ಮಾಡ್ತಾರೆ. ಅದೇ ಹೇಳ್ತಿರೋದು ಎಷ್ಟು ಕಷ್ಟ ಅಂತ. ಇದು ಹುಗ್ಗಿ ಊಟ ಅಂತೀವಿ.
ಹುಗ್ಗಿ ಊಟ ಹಾಕ್ಲೇಬೇಕು ಮದುವೆಗೆ ಅಲ್ಲಿ. ಅದೇ ಹುಗ್ಗಿ ಊಟ ತೋರಿಸ್ತಿರೋದು ಇವತ್ತು. ಹಳ್ಳಿಹಟ್ಟಿ ಚಂದ್ರಣ್ಣ ತರ ಇದಾರೆ ಅಂತ ಹೇಳ್ತಾರೆ ಸರ್ ನಿಮ್ಗ. ಕಮೆಂಟ್ಸ್ ಅಲ್ಲಿ. ಹೌದು ಹಾಕಿದ್ದಾರೆ. ಹೌದು, ಕಿಶೋರ್ ಇಸ್ಕಾಟ್ ಹಳ್ಳಿಹಟ್ಟಿ ಚಂದ್ರಣ್ಣ ತಂಗಿ ಅಂದ್ರೆ ನೀವು ಈಸಿಯಾಗಿ ಪಾಸ್ ಆಗ್ಬಿಡ್ತೀರಾ. ನಾವ್ ಅದೇ ನೆಕ್ಸ್ಟ್ ನೀವ್ ಎಲ್ಲೆಲ್ಲಿ ಹೋಗಿ ವಿಡಿಯೋ ಮಾಡಿದೀರಲ್ಲ ಆ ಹೋಟ್ಲ್ ಎಲ್ಲ ಹೋಗಿ ಬರೋಣ ಅವ್ರ ಕಿಚನ್ ಹಿಂಗೆ ಇದೆ, ಅವ್ರ ಕಿಚನ್ ಹಿಂಗೆ. ನನಗೆ ಅದೇ ಫೀಲಿಂಗ್ ಬರುತ್ತೆ ಇಲ್ಲಿ. ಸರ್ ಇವಾಗ ಗೋಧಿ ಏನ್ ಹಾಕೊಂಡ್ವಿ ನಾವು, ಗೋಧಿ ಆದ್ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಇದು ವಿಸಲ್ ಆಗೋದಕ್ಕೆ ಇಟ್ಬಿಡೋಣ ಸರ್. ಇವಾಗ ಇದು ಒಂದು 8 ವಿಸಲ್ ಬರ್ಬೇಕಿದೆ. 8 ವಿಸಲ್, 8 ಸರಿ ಕೂಗ್ಬೇಕಾಗುತ್ತೆ. ಓಕೆ, ಆಮೇಲೆ ನೋಡ್ಬಿಡೋಣ. ಸರ್ ಇದು ಇವಾಗ 8 ವಿಸಲ್ ಆಗಿದೆ ಸರ್. 8 ವಿಸಲ್ ಆದ್ಮೇಲೆ ತೆಗ್ದಿದೀವಿ, ಈ ತರ ಇದೆ, ತಕೊಂಡ್ಮೇಲೆ ಕುದೀತಾ ಇದೆ ಸರ್. ನಾವ್ ಇವಾಗ ಈ ಸ್ಟೇಜ್ಗೆ ಬೆಲ್ಲ ಸೇರಿಸ್ಕೊಡೋಣ ಇದಕ್ಕೆ. ಓಕೆ, 1.5 kg ಬೆಲ್ಲ. ಹೌದು ಸರ್. ಬೆಲ್ಲ ಮಿಕ್ಸ್ ಮಾಡಿದ್ವಲ್ಲ, ಇದು ಇವಾಗ ಚೆನ್ನಾಗಿ ಕುದಿಬೇಕು ಸರ್, ಬೆಲ್ಲ ಕರ್ಗೋವರೆಗೂ. ಇವಾಗ ಈ ಟೈಮ್ನಾಗ ಕುದಿಬೇಕಿದು ಸ್ವಲ್ಪ. ಹೌದು ಸರ್. ಇವಾಗ ಇದೇನು ನಾವು ಗೋಧಿ ಹಾಲು ಹಾಕ್ಬೇಕು ಅಂತ ತೆಗೆದಿಟ್ಕೊಂಡಿದ್ವಿ ತೊಳೆದಿರೋ ನೀರು, ಇದು ಸೆಟ್ಲ್ ಆಗುತ್ತೆ ಸರ್. ಸೆಟ್ಲ್ ಆಗಿ ಅದೇನು ಒಂದ್ ಸ್ವಲ್ಪ ಸೆಮಿ ಸಾಲಿಡ್ ಏನ್ ಉಳ್ಕೊಂಡಿರುತ್ತೆ ಗೋಧಿದು, ಅದು ಸೆಟ್ಲ್ ಆಗಿರುತ್ತೆ. ಇಲ್ಲಿ ಮೇಲೆ ನೀರ್ ತಕೊಂಡ್ಬಿಡೋಣ ಸರ್. ಮೇಲೆ ನೀರ್ ತಕೊಂಡ್ಬಿಡೋಣ. ಇದು ಇವಾಗ ನೋಡಿ, ನೀವು ಇಲ್ಲಿ ನೋಡಿದ್ರೆ ಹೌದು, ಇಲ್ಲಿ ಅದು ಕಾಣಿಸ್ತಾ ಇದೆ ಸೆಟ್ಲ್ ಆಗಿರೋದು. ಇಲ್ಲಿ ಕಾಣ್ತಾ ಇದೆ. ಹೌದು ಸರ್. ಈ ನೀರು ಬಂದ್ಬಿಡುತ್ತೆ ಕಡೆ. ಹೌದು ಸರ್. ಸರ್ ಇದು ಇಷ್ಟೇ ಒಂದು ಮುತುವರ್ಜಿ ವಹಿಸಿ ಸ್ಲೋ ಆಗಿ ಹಾಕೋಬೇಕು ನಾವು. ಇವಾಗ ನೋಡಿ ಸರ್, ಇದು ಇದೇ ಗೋಧಿ ಹುಗ್ಗಿ ಕನ್ಸಿಸ್ಟೆನ್ಸಿ ತರೋದು ಸರ್. ಸರ್ ಇವಾಗ ನೋಡಿ, ಅದು ಬೆಲ್ಲ ಹಾಕಿದ್ದೇನಿದೆ ಕುದ್ಬಿಟ್ಟು ಅದು ಬಣ್ಣ ನೋಡಿ ಸರ್. ಹೌದೌದು, ಬೆಲ್ಲದ ಪಾಕ ಬಂದ್ಬಿಟ್ಟಿದೆ. ಈ ಸ್ಟೇಜ್ ಅಲ್ಲಿ ನಾವು ಗೋಧಿ ಹಾಲು ಹಾಕೊಳ್ಳೋಣ. ಇದು ಗಂಟಾಗ್ಬಿಡತ್ತೆ, ಹಾಕ್ತಾ ಹಾಕ್ತಾ ಇದನ್ನ ಕೈಯಾಡಿಸ್ಕೊತಾ ಇರ್ಬೇಕು. ಬಹಳ ಇಂಪಾರ್ಟೆಂಟ್ ಇದು ಪ್ರೊಸೆಸ್. ಹೌದು ಸರ್. ಇವಾಗ ಫುಲ್ ಹುಗ್ಗಿ ಕನ್ಸಿಸ್ಟೆನ್ಸಿನೇ ಚೇಂಜ್ ಆಗ್ಬಿಡತ್ತೆ ಸರ್. ಗೇಮ್ ಚೇಂಜರ್ ಗೋಧಿ ಹುಗ್ಗಿಗೆ. ಸೊ ಇದು ಗೇಮ್ ಚೇಂಜರ್. ಹೌದು ಸರ್. ನೋಡ್ರಿ, ಅದಕ್ಕೊಂದು ಜಿಗಿ ಬಂತು. ನಿಮ್ಮ ಮಗಳು ಕಸ್ಟಮರ್ ಬಂದ ಅಂತ ಹೋಗಿದ್ದಾರೆ. ಸೊ ನೀವೇ ನಮ್ಗೆ ಹೇಳಿ ಏನ್ ಹಾಕ್ಬೇಕು ಈ ಹಂತಕ್ಕೆ. ಸರ್ ಇವಾಗ ಗೋಧಿ ಹುಗ್ಗಿ ರೆಡಿ ಆಗಿದೆ ಅಲ್ವಾ? ಹೌದೌದು. ಲಾಸ್ಟ್ ಅಲ್ಲಿ ಏಲಕ್ಕಿ ಪೌಡರ್ ಸರ್. ಏನಿದು? ಏಲಕ್ಕಿ ಪೌಡರ್. ಏಲಕ್ಕಿ ಪೌಡ್ರಾ? ಎಷ್ಟು ಸ್ಪೂನ್ ಇದು? ಇದು 1 ಸ್ಪೂನ್ ಸರ್. 1 ಸ್ಪೂನ್ ಅಲ್ಲ? 1 ಸ್ಪೂನ್ ಸರ್. ಮತ್ತೆ ಒಂಚೂರು ಲವಂಗ ಪೌಡರ್. ಲವಂಗ ಪೌಡರ್, ಓಕೆ. ಲವಂಗ ಪೌಡರ್ 1 ಸ್ಪೂನ್ ಇರ್ತದೆ. ಹಾಂ ಸರ್. ಫಸ್ಟ್ ಹೇಳಿದ್ರು ಅವರು 7-8 ಲವಂಗ. ಹೌದು ಸರ್. ಪೌಡರ್ ಮಾಡ್ಕೊಂಡಿದ್ರು. ಹೌದು ಸರ್. ಇದಾದ್ಮೇಲೆ ಲಾಸ್ಟ್ ಅಲ್ಲಿ ತುಪ್ಪ ಹಾಕ್ಬಿಟ್ಟು, ತುಪ್ಪದಲ್ಲಿ ನಮ್ದು ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಹಾಕ್ಬಿಟ್ರೆ, ಒಗ್ಗರಣೆ ಅಲ್ಲ ಅದನ್ನ ಒಗ್ಗರಣೆ ಮಾಡಿ ಗಮ್ ಅನ್ಸಿ ಹಾಕ್ಬಿಟ್ಟು, ಗಮ್ ಅನ್ಸ್ಬಿಟ್ಟು ತಡಕ ತರ ಅಂತಾರಲ್ಲ ಹಂಗೆ. ಇದು ಆಲ್ಮೋಸ್ಟ್ ಇವಾಗ ಒಗ್ಗರಣೆ ಟೈಮ್ ಅಂತ್ರಿ ಸರ್. ತಡಕ ಸರ್ ಇವಾಗ ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಸ್ವಲ್ಪ ತುಪ್ಪಕ್ಕೆ ಇದಕ್ಕೆ ಹಾಕಿ. ಆಯ್ತು. ತುಪ್ಪ ಒಂದು 50 ಗ್ರಾಮ್ ಹಾಕಿದ್ದೀನಿ. ಒಂದು 10 ಗೋಡಂಬಿ. ಇದು ಸ್ವಲ್ಪ ರೆಡ್ ಆಗೋವರೆಗೂ ಮಾಡ್ಬಿಟ್ಟು, ಇದು ಸ್ವಲ್ಪ ಕಂದು ಬಣ್ಣ. ಆಯ್ತು, ಕೆಂಪಾಯ್ತು. ದ್ರಾಕ್ಷಿ ಒಂದು 15 ಇದಾವೆ. ಹಾಂ, ಇದೆ ಸರ್. ರೆಡಿ ಆಯ್ತು ಇದು. ಹಾಂ ನೋಡ್ರಿ, ತಡಕ ರೆಡಿ ಆಯ್ತು. ಇಲ್ಲಿ ಒಗ್ಗರಣೆ ಇದಕ್ಕೆ ಹಾಕ್ಬಿಟ್ರೆ ಬಾಬಾ, ಇದೇ ಒಂದು ಪರಿಮಳ ರೀ. ಗಮನ ನೋಡ್ರಿ ಹೆಂಗಿದೆ. ಹ್ಞೂ ಸರ್. ಅಷ್ಟೇ ಸರ್. ರೆಡಿ ಆಯ್ತು ಸರ್. ಇವಾಗ ರೆಡಿ ಆಯ್ತಲ್ಲ? ಕದರಮಂಡಲಿಗೆ ಗೋಧಿ ಹುಗ್ಗಿ ನೋಡ್ರಿ. ಮದುವೆ ಮನೆ ಶೈಲಿ ಅನ್ಬೋದು ಇದು. ನಿಮ್ಮ ಹಳ್ಳಿ ಶೈಲಿಯ ನಮ್ಮ ಕಾಮ್ ಡೌನ್ ಕೆಫೆ ಸ್ಟೈಲ್ ಗೋಧಿ ಹುಗ್ಗಿ ರೆಡಿ. ಸೂಪರ್, ಥ್ಯಾಂಕ್ ಯು. ತುಪ್ಪ ಹಾಕೊಂಡು ತಿಂದ್ರೆ ಮಜಾನೇ ಬೇರೆ. ಆ ಕಡಲೆ ತಿನ್ನೋದು ಇವಾಗ. ನಾವು ಹಿಂಗೆ ಸರ್ರು ಅಂತ ಇಂದ ಹೀರ್ತಿದ್ವಿ ಮದುವೆ ಮನೆ ಒಳಗೆ. ಇವತ್ತು ಅಷ್ಟೇ ಬಿಸಿ. ನಮಗೆ ಇವತ್ತು ಹುಗ್ಗಿ, ಗೋಧಿ ಹುಗ್ಗಿ ಗದಗ, ಗಜೇಂದ್ರಗಡ, ಕೊಪ್ಪಳ ಅಲ್ಲೆಲ್ಲ ಹೋದಾಗ ಟೇಸ್ಟ್ ಮಾಡ್ತೀವಿ. ಇವಾಗ ಒಂದು ನಮಗೆ ಸಿಕ್ಕಿದೆ, ನೋಡ್ಬಿಡೋಣ. ಕದರಮಂಡಲಿಗೆ ಎಲ್ಲಿ? ಹಾವೇರಿ ಹತ್ರ. ಇನ್ನೂ ಆ ಕಡೆ ಹೋಗ್ಬೇಕು, ದಾವಣಗೆರೆಯಿಂದ 45 ಕಿಲೋಮೀಟ್ರ್ ರೀ. ಗೋಧಿ ಹುಗ್ಗಿ ಅಂದರೆ ಮದುವೆ ಮನೆದು ಇದು ಒಂದು ಶುಭ ಸಂಕೇತ. ಇವತ್ತು ಅದೇ ಒಂದು ರೆಸಿಪಿ ಸಿಕ್ಕಿತ್ತು, ಟೇಸ್ಟ್ ಮಾಡ್ಬಿಡೋಣ.
ಸ್ಪೂನೇ ಭಾಳ ಅನ್ಸದೆ. ನೀವು ಸುರ್ಕೊಂಡು ಹಿಂಗೆ ಸರ್ಕಂತ ಹೇಳ್ಕೊಬೇಕು. ತಟ್ಟೆ ತುಂಬ ಹಾಕ್ತಾರೆ. ಮದುವೆ ಮನೆ ಕುಂತು ನೋಡ್ರಿ ನೀವು. ಅಲ್ಲಿ ಹೋದಾಗ ಯಾವುದೋ ಉತ್ತರ ಕರ್ನಾಟಕ ಮದುವೆ ಸಿಗ್ತಾ ಹಳ್ಳಿದು ಬಿಡಲೇಬೇಡ್ರಿ, ಗೋಧಿ ಹುಗ್ಗಿರ್ತದೆ ಅಲ್ಲಿ. ಹೋಳಿಗೆ ಗೋಧಿ ಹುಗ್ಗಿ ಇದು ಪಕ್ಕ ಇರಲೇಬೇಕು. ಅದಿಲ್ಲದ್ರೆ ಮದುವೆನೇ ಅಲ್ಲ ಅದು. ಏನು ರುಚಿ ರೀ ಅದು. ಆ ಗಂಜಿ ಅಗಳು ಮಧ್ಯ ಅಂಟ್ಕೊಂಡಿರೋದು, ಒಂದಕ್ಕೊಂದು ಲೇಪನ ಮಧ್ಯದಲ್ಲಿ ಸಿಗುತ್ತಲ್ಲ ಗಂಜಿ ಥರ, ಅದು ಆ ಜಿಗಿ. ಆಮೇಲೆ ಏಲಕ್ಕಿ ಫ್ಲೇವರು ಅವ್ರು ಹಾಕೊಂಡಿರೋ ಪ್ರತಿಯೊಂದು ಆಹಾ ಅದ್ಭುತವಾದ ಗೋಡಂಬಿ ದ್ರಾಕ್ಷಿಯ ತಡಕ ಒಗಣೆ. ಆಹಾ ತಿಂದರೆ ತಿನ್ನಬೇಕ್ರಿ ಉತ್ತರ ಕರ್ನಾಟಕದ ಖಡಕ್ ಹುಗ್ಗಿಗಳನ್ನ. ಸೊ ಗೋಧಿ ಹುಗ್ಗಿ ಸಿಕ್ಕಿದೆ ಇವತ್ತು. ಅವಕಾಶ ಸಿಕ್ಕಾಗೆಲ್ಲ ಈ ಥರದ್ದು ಸವಿತಾ ಇರ್ರಿ. ಇಲ್ಲಿ ಕಸ್ಟಮರ್ಸು ಇದು ನೋಡ್ಬಿಟ್ಟು ಕೇಳಿಸ್ಕೊಂಡಿದ್ದಾರೆ. ಮುಂದಿನ ಸತಿಗೆ ಮತ್ತೆ ಸಿಗೋಣ. ನಾವು ನೀವು ಇನ್ನೊಂದು ರೆಸಿಪಿ ನೋಡೋಣ. ನಮಸ್ಕಾರ ಸರ್. ಇವತ್ತು ಗೋಧಿ ಹುಗ್ಗಿ ಮಾಡಿದ್ದೀವಿ ನಾವು. ನಮ್ಮ ಅತ್ತೆ ಸ್ಪೆಷಲ್ ಇದು ಗೋಧಿ ಹುಗ್ಗಿ. ಇದ್ರ ಮೇಲೆ ತುಪ್ಪ ಹಾಕ್ಕೊಡ್ತೀನಿ. ತುಪ್ಪ ತಿಂತೀರಲ್ವಾ? ಈ ತಿಂಡಿ ತುಂಬಾ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಉತ್ತರ ಕರ್ನಾಟಕದ ಸ್ವಾದಿಷ್ಟವಾದ ಸಿಹಿ ಇದು. ಮಸ್ಟ್ ಟ್ರೈ, ಎಲ್ಲರೂ ಟ್ರೈ ಮಾಡಬೇಕು. ತುಂಬ ಚೆನ್ನಾಗಿದೆ. ನಿಮಗೆ ಭಾಳ ಚೆನ್ನಾಗಿದೆ. ಬಂದಾಗ ಇದನ್ನು ಮಿಸ್ ಮಾಡ್ಕೊಬೇಡಿ, ಕೇಳಿ ಇದನ್ನು ಟೇಸ್ಟ್ ಮಾಡಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.